ನಮಸ್ಕಾರ ವೀಕ್ಷಕರೇ, ಅಗ್ನಿ ವಾಯ್ಸ್ಗೆ ಸ್ವಾಗತ. ದೇಶದ ಮೊದಲ ಸಿಖ್ ಪ್ರಧಾನಿ ಮನಮೋಹನ್ ಸಿಂಗ್ 2004ರಿಂದ 2014ರವರೆಗೆ ಪ್ರಧಾನಿ ಹುದ್ದೆಯಲ್ಲಿದ್ದವರು. 2004ರಿಂದ 2008ರ ಅವಧಿಯಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ರಿಗೆ ಮಾಧ್ಯಮ ಸಲಹೆಗಾರರಾಗಿದ್ದವರು ಸಂಜಯ್ ಬರು. ಈಗ ಸಂಜಯ್ ಬರು ಅವರ ಪುಸ್ತಕವನ್ನು ಆಧರಿಸಿದ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಸಿನಿಮಾ ವಿವಾದದ ಸುಳಿಗೆ ಸಿಲುಕಿದೆ. ಜನವರಿ 11ಕ್ಕೆ ಈ ಚಿತ್ರ ಬಿಡುಗಡೆಯಾಗಲಿದ್ದು, ಟ್ರೇಲರ್ ವೀಕ್ಷಿಸಿದ ಕಾಂಗ್ರೆಸ್ ಮಂದಿ ಕಂಗಾಲಾಗಿದ್ದಾರೆ. ಚಿತ್ರದಲ್ಲಿ ಮನಮೋಹನ್ ಸಿಂಗ್ ವ್ಯಕ್ತಿತ್ವವನ್ನು ತಪ್ಪಾಗಿ ಬಿಂಬಿಸಲಾಗಿದೆ. ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತರುವಂತಹ ದೃಶ್ಯಗಳಿವೆ. ಸೋನಿಯಾ ಗಾಂಧಿಯವರ ಗೌರವಕ್ಕೂ ಮಸಿ ಬಳಿಯುವಂತಿದೆ. ಸತ್ಯಕ್ಕೆ ದೂರವಾದ ಹಲವು ಸಂಗತಿಗಳಿವೆ ಎಂದು ಕಾಂಗ್ರೆಸ್ಸಿಗರು ಚಿತ್ರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಮಹಾರಾಷ್ಟ್ರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸತ್ಯಜಿತ್ ತಂಬೆ ಪಾಟೀಲ್ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ಚಿತ್ರ ಬಿಡುಗಡೆಗೂ ಮುನ್ನ ಪ್ರದರ್ಶಿಸಬೇಕು, ಹಲವು ದೃಶ್ಯಗಳನ್ನು ಕಟ್ ಮಾಡಬೇಕು, ಆ ಸಿನಿಮಾವನ್ನು ನಾವೆಲ್ಲ ನೋಡಿದ ನಂತರವೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಅದಾಗದಿದ್ದಲ್ಲಿ ಚಿತ್ರ ಪ್ರದರ್ಶನವಾಗಲು ಬಿಡೋಲ್ಲ ಎಂದಿದ್ದಾರೆ ಪಾಟೀಲ್. ಈ ಮಧ್ಯೆ ಚಿತ್ರದ ಟ್ರೇಲರ್ ವೀಕ್ಷಿಸಿದ ಬಿಜೆಪಿ ಮಂದಿ ಖುಷಿಯಾಗಿದ್ದಾರೆ. ಕುಟುಂಬ ರಾಜಕಾರಣವೆಂಬುದು 10 ವರ್ಷಗಳ ಭಾರತವನ್ನು ಹೇಗೆಲ್ಲ ಲೂಟಿ ಮಾಡಲಾಗಿದೆ ಎಂಬ ಕಥೆ ಇದರಲ್ಲಿದೆ ಎಂಬ ಬರಹಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುತ್ತಾ ಚಿತ್ರದ ಟ್ರೇಲರ್ಗಳನ್ನು ಎಲ್ಲೆಡೆ ಹರಿಬಿಡುತ್ತಿದ್ದಾರೆ. ಖ್ಯಾತ ನಟ ಅನುಪಮ್ ಖೇರ್ ಮನಮೋಹನ್ ಸಿಂಗ್ರ ಪಾತ್ರವನ್ನು ನಿರ್ವಹಿಸಿರುವ ದಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಚಿತ್ರ ಇನ್ನೂ ಯಾವ ವಿರೋಧಗಳನ್ನು ಎದುರಿಸಲಿದೆ ಎಂಬುದನ್ನು ಕಾದು ನೋಡಬೇಕು. ಇದಿಷ್ಟು ಸದ್ಯದ ಸುದ್ದಿ ಮತ್ತು ವಿಚಾರ. ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್. ನಮಸ್ಕಾರ.